ಪ್ರಾಚೀನ ವೀರಧೂಮ ರಾಜ್ಯದ ಮಹಾರಾಜ ವೀರಸಿಂಹ ಧೈರ್ಯ ಹಾಗೂ ನೀತಿಯ ಪರಮಾದರ್ಶಿಯಾಗಿದ್ದ, ಆದರೆ ಅವರ ಸಂತಾನ ಮಾತ್ರ 3-4 ವರ್ಷದಿಂದ ಮುಕ್ತಾಯವಾಗಿತ್ತು. ರಾಜಮಾತೆ ಸಾವಿತ್ರೀದೇವಿಯ ಗರ್ಭಸಂಜ್ಞೆಯ ಮರಣ ನಂತರ ಅರಮನೆ ತುಂಬ ಸದ್ದು ಕಡಿಮೆಯಾಗಿತ್ತು. ಆದರೆ ಅರಮನೆಯ ಹೊರಗೆ ಹಲವಾರು ಭಯಾನಕ ಸಂಗತಿಗಳು ನಡೆಯುತ್ತಿದ್ದವು. ಸಾವಿನ ಸರಣಿ. ರಾಜ್ಯದಲ್ಲಿ ರಾಜನೊಬ್ಬನ ಕಾಲದಲ್ಲಿ 4 ಭದ್ರತೆ ಅಧಿಕಾರಿಗಳು ಸಸಂದೇಹ ಸನ್ನಿವೇಶದಲ್ಲಿ ಸತ್ತರು. ಅವರ ಸತ್ತ ಶವದ ಬಳಿ ಒಂದೇ ಒಂದು ವಸ್ತು ಕಾಣುತ್ತಿತ್ತು, ಒಂದು ರಕ್ತದ ಡಬ್ಬಿಯಲ್ಲಿ ಮುಚ್ಚಲಾದ ನಕ್ಷೆ. ಆ ನಕ್ಷೆಯು ಅರಮನೆಯ ಗುಪ್ತ ಬಂಗಾರದ ಕೋಣೆಯ ನಕಶೆ ಎನ್ನಲಾಗುತ್ತಿತ್ತು. ರಾಜನ ಅನುಮಾನ. ರಾಜ ವೀರಸಿಂಹನಿಗೆ ಇದು ಯಾವ ಶತ್ರು ಮಾಡಿದ ಕೆಲಸ ಎನ್ನುವ ಬದಲು ಇದು ಅರಮನೆಯೊಳಗಿನ ದ್ರೋಹವೆಂದು ಅನುಮಾನ ಶುರುವಾಯಿತು. ಅವರು ಖಾಸಗಿ ಗುಪ್ತಚರ ಅರವಿಂದನನ್ನು ಕರೆದು ಈ ಎಲ್ಲ ಪ್ರಕರಣಗಳನ್ನು ತನಿಖೆ ಮಾಡಲು ಆದೇಶಿಸಿದರು. ಭಾಗ 2 ಗುಪ್ತ ಕೋಣೆ ಮತ್ತು ಶಾಪಿತ ಕುರ್ಚಿ. ಅರವಿಂದ ತನಿಖೆ ನಡೆಸುತ್ತಾ ಅರಮನೆಯ ಹಳೆಯ ಗುಪ್ತ ಗುಹೆಗಳತ್ತ ಒಯ್ಯುವ ನಕ್ಷೆಗಳನ್ನು ಪತ್ತೆಹಚ್ಚುತ್ತಾನೆ. ಅವನು ಕಂಡುದು ಶಾಪಿತ ಸಿಂಹಾಸನ. ರಾಜಮಾತೆಯ ಹಳೆಯ ಡೈರಿ. ಆತನನ್ನು ನಂಬಬೇಡ ಎಂಬ ಶೀರ್ಷಿಕೆಯ ಅಡಿಯ ಪುಟ. ಅವನನ್ನು ಯಾರನ್ನು ನಂಬಬಾರದು? ಅರವಿಂದ ತಕ್ಷಣವೇ ಅನುಮಾನಿಸುತ್ತಾನೆ. ರಾಜನ ತಮ್ಮ ಪ್ರಿನ್ಸ್ ಭಾರದ್ವಾಜ್ ಇತ್ತೀಚೆಗಷ್ಟೇ ಧರ್ಮಯುದ್ಧದಿಂದ ಹಿಂದಿರುಗಿದ್ದ. ಭಾಗ 3 ಕೊನೆ ಮುಖ್ಯ ಘರ್ಷಣೆ. ಅರವಿಂದ ಮತ್ತು ರಾಜ ವೀರಸಿಂಹ ಇಬ್ಬರೂ ಸಾಕ್ಷ್ಯಗಳನ್ನು ಸಂಗ್ರಹಿಸುತ್ತಾ ಶಪಥ ಮಾಡಿದಂತೆ ಭಾರತಸ್ವಾಮಿ ದೇವಾಲಯದ ಹಿಂದಿನ ಗುಪ್ತ ಕೊಠಡಿಯಲ್ಲಿ ಭಾರದ್ವಾಜನನ್ನು ಎದುರಿಸುತ್ತಾರೆ. ಅಲ್ಲಿ ಸತ್ಯ ಬಹಿರಂಗವಾಗುತ್ತದೆ. ಭಾರದ್ವಾಜ್ ರಾಜಮಾತೆಯ ಮಗಳ ಅಸಲಿ ತಂದೆ. ಆ ರಹಸ್ಯ ಉಳಿಸಲು ಹಾಗೂ ನಿಜವಾದ ಉತ್ತರಾಧಿಕಾರಿಯನ್ನು ನಾಶ ಮಾಡಲು ಅವನು ಪಿತೃಬ್ರಹ್ಮನಂತೆ ರಾಜ್ಯವನ್ನು ಬಳಸುತ್ತಿದ್ದ. ಆ ಮಗಳ ಹೆಸರೇ ಅವಂತಿಕಾ, ಅರಮನೆಯ ಸೇವಕಿ ಎಂಬ ನಾಮದಲ್ಲಿ ಬೆಳೆದಿದ್ದಳು. ಭಾಗ 4 ನವಚಿಹ್ನೆಯ ಆರಂಭ. ಅಂತಿಮ ಘರ್ಷಣೆಯಲ್ಲಿ ಭಾರದ್ವಾಜ ಸತ್ತಾನೆ. ರಾಜ ಅವಂತಿಕಾವನ್ನು ತನ್ನ ರೈಟ್ಫುಲ್ ಉತ್ತರಾಧಿಕಾರಿ ಎಂದು ಘೋಷಿಸುತ್ತಾನೆ. ಆದರೆ ಕೊನೆಗೆ ಅವಂತಿಕಾ ಕೂಡ ರಾಜನಿಗೆ ಹೇಳದೆ ತನ್ನ ಹೆಸರಿನಲ್ಲಿ ಇನ್ನೊಂದು ಗುಪ್ತ ಸೇನೆಯನ್ನು ಕಟ್ಟುತ್ತಿದ್ದಾಳೆ. ಏಕೆ? ಕಾರಣ, ಅಪ್ಪನೊಬ್ಬ ರಾಜ ಆಗಿದ್ದರೆ ಸಾಕಾಗುತ್ತಿಲ್ಲ. ಅವನು ಶತ್ರುವಾಗಿದ್ದರೆ ನಾನು ತಾಳೋದಿಲ್ಲ.